ಈಗ ಹೆಂಗೆ ಅಂತ ಹೇಳಿದ್ರೆ ಹೊಸ ವೋಟರ್ ಲಿಸ್ಟ್ಗೆ ನಾವು ಸೇರಿಸ್ದಂಗೆ ಇವಾಗ ಹೊಸ ವೋಟರ್ ಲಿಸ್ಟ್ಗೆ ನಾವು ಸೇರಿಸ್ದಂಗೆ ದಾಖಲೆಗಳು ಕೊಟ್ಟು ಮ್ಯಾಪಿಂಗ್ ಮಾಡಿ ಎಲ್ಲ ಮಾಡಿ ಈ ವರ್ಷದಲ್ಲಿ ನೀನಿದ್ರ ಈ ವರ್ಷದಲ್ಲಿ ಇಲ್ಲ. ಓಕೆ 2002 ನಲ್ಲಿ ನಾನು ವೋಟರ್ ಲಿಸ್ಟಲ್ಲಿ ಇಲ್ಲ, ನಮ್ಮ ತಂದೆ ಇದ್ರ ತಾಯಿ ಇದ್ರ, ಅಲ್ಲಿಂದ ಓಕೆ ತಂದೆ ಇವ್ರೆ ತಾಯಿ ಇವ್ರೆ, ಓಕೆ ಇವ್ರ ಮಗನೇ ಇವರು, ಆಮೇಲೆ 2005 ಅಲ್ಲಿ ಸೇರ್ಕೊಂಡಿದ್ದಾರೆ. ಹಿಂಗೆ ಕಂಟಿನ್ಯೂ. ಇದಕ್ಕೆಲ್ಲ ಕೋಆರ್ಡಿನೇಷನ್ ಯಾವುದು ಕೊಡದೇ ಇದ್ರಿಂದ ಇವು ಕೋಆರ್ಡಿನೇಷನ್ ಮಾಡೋದು ಮೊದಲು ವೋಟರ್ ಲಿಸ್ಟ್ ಸೇರಿಸಬೇಕಂತ ನಾವು ಎಷ್ಟು ಇದು ಮಾಡ್ತೀವೋ ಸೇಮ್ ಪ್ರೊಸೀಜರ್ ಇದನ್ನು ಅಷ್ಟು ಒಂದು ಪ್ರೊಸೀಜರ್ ಇದೆ ಇದರಲ್ಲಿ. ಒಂದು ಯಾವ ಅರ್ಥ ಇಮಿಡಿಯೇಟ್ ಡಿಲೀಟ್ ಹೆಸರು ಅಷ್ಟೇ, ತಿರ್ಗಾ ಸೇರಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇವಾಗ ತಮಿಳುನಾಡಲ್ಲಿ 90 ಲಕ್ಷ, ಬಿಹಾರಲ್ಲಿ 55, ಹೋಗಿ ತಿರ್ಗಾ 25 ಲಕ್ಷ ಸೇರ್ಕೊಳ್ತಾರೆ. ನಮ್ಗೆ ಹೋಗಿರೋದಕ್ಕೆ ಈಗ ಮುಖ್ಯಮಂತ್ರಿ ತಾಯಿ ಇರೋದೆಲ್ಲ ಬೇರೆ ಸ್ಟೇಟ್ಗಳೆಲ್ಲ ಏನ್ ಮಾಡಿದ್ರೆ ಅವರೇ ಬರ್ಬೇಕು. ಆ ಕುಟುಂಬದಲ್ಲಿ 18 ವರ್ಷ ಮೇಲ್ಪಟ್ಟಿರೋದು ಯಾರು ಬೇಕಾದ್ರೂ ತಗೋಬಹುದು, ಎಲ್ಲಾರ ಪರವಾಗಿ. ಅದು ಜ್ಞಾಪಕ ಇಟ್ಕೊಳ್ಬೇಕು, ಎಲ್ಲಾ ಪರವಾಗಿ ತಗೋಬಹುದು. ತೊಂದರೆ ಏನ್ ಬೇಕಾದ್ರೂ ಆಧಾರ್ ಕಾರ್ಡ್ ಬೇಕಾ ಅವ್ರಿಗೆ ವೋಟರ್ ಐಡಿ ಏನಿಲ್ಲ ಸರ್. ನಾವು ಅಪಾರ್ಟ್ಮೆಂಟ್ ಅಲ್ಲಿ ಇವ್ರು ಇಂಥವನ್ನ ಹಾಕಿದ್ದೀವಿ, ತೆಗೆದುಬಿಟ್ಟು ಬೇರೆ ಕೊಡ್ತೀವಿ. ಮತ್ತೆ ಸರ್ ಐಡಿ ಕಾರ್ಡ್ ಬೇಕಾದ್ರೆ ನಾವು BLA 2ಗಳಿಗೆ ನಮ್ಮ ಕಡೆಯಿಂದನೇ ಕೊಡ್ಬೇಕು. ನಮ್ಮ ಕಡೆಯಿಂದ ಕೊಡ್ಬೇಕಂತ ಇಲ್ಲ, ಐಡಿ ಕಾರ್ಡ್ ಕೂಡ ತಾವು ನಮ್ಮ ಕಡೆಯಿಂದನೇ ಕೊಡ್ಬೋದು. BLA 2 ಇಂಥ ಇದಕ್ಕೆ ಅಂತೇಳಿ ಕೊಡ್ಬೋದು ಐಡಿ ಕಾರ್ಡ್ಸ್. ಜಿಲ್ಲಾಧಿಕಾರಿಗಳು ಬಹಳ ವಿವರವಾಗಿ ನಮಗೆಲ್ಲ ಹೇಳಿದರು. ಮುಖ್ಯವಾಗಿ ಎಲ್ಲ ಕಡೆ ನೋಡ್ತಾ ಇದ್ದೀವಿ, ಬೇರೆ ಬೇರೆ ಸ್ಟೇಟಲ್ಲಿ SIR ಆದಾಗ ಒಂದು ಕಡೆ ಬೀರುಗಳು ಭಾಳ ಫಿಡಪ್ ಆಗ್ಬಿಡೋದು, ಭಾಳ ಇದಾಗಿದೆ ಅಂತ ಹೇಳೋದು ಒಂದು. ಮತ್ತು ವೋಟರ್ಸ್ನ ಕೈ ಬಿಟ್ಟಿದ್ದಾರೆ ಅನ್ನೋದು ಎರಡನೇ. ಅದಕ್ಕೆ ಕಾರಣ ಏನಂತ ಹುಡ್ಕೊಳ್ಳೋಕೆ ಹೋದಾಗ ಮಾಡೋದು ಅದೇ ಸರಿ ಇಲ್ಲ. ಅದಕ್ಕೆ ಮಾನಿಟರಿಂಗ್ ಸಿಸ್ಟಮ್ ಇರೋದಿಲ್ಲ, ಅವ್ರನ್ನ ಸರಿಯಾಗಿ ತಗೊಂಡು ಮಾಡಬೇಕು. ನೀವು ಸೂಪರ್ವೈಸರ್ಸ್ ಅವ್ರ ಮೇಲೆ ಅವ್ರು ಬಿಟ್ಟರೆ ಅವ್ರು ಬಿಟ್ಟರೆ ಇವಾಗ ಅಂಗನವಾಡಿ ಅವ್ರನ್ನ ಹಾಕಿರ್ತೀವಿ, ಅವ್ರು ಸರಿಯಾಗಿ ಮಾಡಲ್ಲ ಅಂತಂದ್ರೆ ಟೀಚರ್ನ ಹಾಕಿ, ಅವ್ರು ತೆಗೆದ್ಬಿಟ್ಟು ಟೀಚರ್ನ ಹಾಕಿ. ಟೀಚರ್ ಹಾಕಿದ್ರೆ ಕರೆಕ್ಟಾಗಿ ಮಾಡಲ್ಲ ಅಂದ್ರೆ ಅವ್ರಿಗೆ ಡೌಟ್ ಇದೆ, ಅವ್ರು ತೆಗೆದ್ಬಿಟ್ಟು ಇವ್ರನ್ನ ಹಾಕೋದು ಅಷ್ಟೇ. ಯಾರೋ ಒಬ್ಬರನ್ನ BLO ಅಪಾಯಿಂಟ್ ಮಾಡಿದ್ವಿ. ಸಪೋಸ್ ಅವ್ರು ಸರಿಯಾಗಿ ಮಾಡಲಿಲ್ಲ ಅಂತ ಹೇಳಿ ಅವ್ರಿಗೆ ಕಂಪ್ಲೇಂಟ್ ರೈಸ್ ಆದ್ರೆ ಇಮಿಡಿಯೇಟ್ ಚೇಂಜ್ ಮಾಡಕ್ಕೆ ಅವಕಾಶ ಇದೆಯಾ ಅಂತ ಕೇಳ್ತಾರೆ. ಆಗೋದಿಲ್ಲ, ಸ್ಯಾಲರಿ ಗವರ್ಮೆಂಟ್ ಎಲ್ಲ ಕೊಡೋದು. ಕೈ ಅಲ್ಲಾಡ್ಸಕ್ ಆಗೋದಿಲ್ಲ. ಬಿಟ್ಬಿಡಿ, ಅವೆಲ್ಲ ಬಿಟ್ಬಿಡಿ, ಅವೆಲ್ಲ ರೀಸನ್ ಹೇಳಂಗೆ ಇಲ್ಲ. ನಾವು ಎಂಡಿಂಗ್ ಸ್ಟೇಜಲ್ಲಿ ಇದ್ದೀವಿ, ಅವೆಲ್ಲ ರೀಸನ್ ಹೇಳಂಗೆ ಇಲ್ಲ. ನೀವು ಕೆಲಸ ಮಾಡಲೇಬೇಕಾಗುತ್ತೆ, ನೀವು ಮಾನಿಟರ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಸ್ಕೂಲ್ ಕೆಲಸನ ಹ್ಯಾಂಪರ್ ಮಾಡಿ ಮಾಡಬೇಕಾಗಿಲ್ಲ. ಸೂಪರ್ವೈಸರ್ ಅಂದ್ರೆ ಏನು? ನಾನೇನು ಹೇಳಿದೆ, ನಿಮ್ಮ ಟೀಮಲ್ಲಿ ಅಂಡರಲ್ಲಿ ಯಾರ್ಯಾರು ಬರ್ತಾರೆ, BLOಗಳು, BAಗಳು, PDOಗಳು, RIಗಳು, DTಗಳು ಮತ್ತು BLA 2ಗಳನ್ನ ಒಂದು ಗ್ರೂಪ್ ಮಾಡ್ಕೊಳ್ಳಿ. ನಿಮ್ಮ ಹಂತದಲ್ಲೇ ಒಂದು ಗ್ರೂಪ್ ಮಾಡ್ಕೊಂಡು ಇಲ್ಲಿಂದ ಏನು ಮೆಸೇಜ್ ಆಗುತ್ತೆ ಡೈಲಿ ಅರ್ಧ ಗಂಟೆ, ಬೆಳಿಗ್ಗೆ ಒಂದು ಅರ್ಧ ಗಂಟೆ, ಸಾಯಂಕಾಲ ಒಂದು ಅರ್ಧ ಗಂಟೆ ಮಾತಾಡಿದ್ರೆ ನಿಮ್ಮ ಪಾಠನೂ ಮಾಡ್ಬೋದು, ನಿಮ್ಮ ಮ್ಯಾನೇಜ್ಮೆಂಟ್ ಅವರು ತಲೆ ಕೆಡಿಸ್ಕೊಳ್ಳಲ್ಲ, ಎಲ್ಲ ಕೆಲಸ ಆಗುತ್ತೆ. BLA 2ಗಳನ್ನ ನಾವು ಮೀಟಿಂಗ್ ಕರೆದಿದ್ದೀವಿ. ನಾವಿವಾಗ ಈ ರಿಸಲ್ಟಲ್ಲಿ ಕರ್ಕೊಂಡಿದ್ದೀವಿ, ನಾವೆಲ್ಲ ಅವ್ರಿಗೆಲ್ಲ ಮಾಡಬೇಕು ಅಂತ ನಾವು ಹೇಳ್ತೀವಿ. ಅದಾದಮೇಲೆ ಟೌನ್ ಸಪ್ರೇಟು, ರೂರಲ್ ಸಪ್ರೇಟು ಮಾಡ್ಕೊಳ್ಳೋಣ ಮೀಟಿಂಗ್. ಅದು ನಿಮ್ಮಂತಲ್ಲಿ BLA 2 ಅಂದರೆ BLOಗಳನ್ನ ಸೂಪರ್ವೈಸರ್ನ ಕರೆಸಿದೆ. ಈಗ ಎಲ್ಲ DTಗಳು, RIಗಳು ಮತ್ತು PDO. ನಮ್ಮ ದೇಶದಲ್ಲಿ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ, ನೇಪಾಳ ಅವರು ಆಧಾರ್ ಕಾರ್ಡ್ ಇಟ್ಕೊಳ್ತಾರೆ, ನೇಪಾಳ ಅವರು ವೋಟರ್ ಲಿಸ್ಟ್ ಇಟ್ಕೊಂಡಿದ್ದಾರೆ, ನೇಪಾಳ ಅವ್ರ ಮಕ್ಕಳು ಸ್ಕೂಲಲ್ಲಿ ಓದ್ತಾ ಇದ್ದಾರೆ, ನೇಪಾಳ ಅವರು ನಮ್ಮ ಸವಲತ್ತುಗಳೆಲ್ಲ ತೊಗೊಳ್ತಾ ಇದ್ದಾರೆ. ಅದೇ ರೀತಿ ಮೈನ್ಮಾರ್ ಅವರು ತೊಗೊಳ್ತಾ ಇದ್ದಾರೆ, ಅದೇ ರೀತಿ ಬಾಂಗ್ಲಾದೇಶ ಅವರು ತೊಗೊಳ್ತಾ ಇದ್ದಾರೆ, ತಮಿಳುನಾಡಲ್ಲಿ ಶ್ರೀಲಂಕಾದವರು ತೊಗೊಳ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಯಾವುದೇ ಜಾತಿ ಜನಾಂಗ ಇರ್ಬೋದು, ಈ ವೋಟರ್ ಲಿಸ್ಟಲ್ಲಿ ಜಾತಿ ಇಲ್ಲ, ಏನೂ ಇಲ್ಲ. ಬೇರೆ ಬೇರೆಯವರು ಯಾರ್ಯಾರೋ ನಮ್ಮ ಸವಲತ್ತುಗಳೆಲ್ಲ ತಿನ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಯಾಕೆ ಅವರೆಲ್ಲ ಬೇರೆಯವರೆಲ್ಲ ಯಾಕೆ ತಿನ್ನಬೇಕು? ನಮ್ಮವರು ಈ ಭಾರತ ದೇಶದಲ್ಲಿ ಹುಟ್ಟಿದ್ದವರು, ನಮ್ಮೂರಲ್ಲಿ ಹುಟ್ಟಿರೋರು, ಕೋಲಾರಲ್ಲಿ ಹುಟ್ಟಿರೋರು, ಕೋಲಾರಲ್ಲಿ ಇರೋರು, ಕೋಲಾರಲ್ಲಿ ತಗೊಳ್ಳಿ ಸವಲತ್ತುಗಳು. ಯಾರು ಆಂಧ್ರದಿಂದ ಬಂದು, ತಮಿಳುನಾಡಿಂದ ಬಂದು ಸವಲತ್ತು ತಗೊಂಡ್ರೆ ಹೆಂಗೆ? ಅದು ಪರ್ಮನೆಂಟ್ ಆಗಿ ಸೆಟ್ಲ್ ಆಗಿದ್ರೆ ಓಕೆ, ಪರವಾಗಿಲ್ಲ. ಇಲ್ಲೂ ತಗೊಳ್ತಾ ಅಲ್ಲೂ 2 ಜಾಗದಲ್ಲಿ ತಗೊಳ್ತಾ ಇರ್ತಾರೆ. ಅಂಥದೆಲ್ಲ ಸ್ವಲ್ಪ ಹುಷಾರಾಗಿ, ಒಂದು ದಿವಸ ಲೇಟ್ ಆದ್ರೂ ಕ್ಲೀನಾಗಿ ಪ್ಲ್ಯಾನ್ ಮಾಡಿಕೊಂಡೇ ಮಾಡಬೇಕು. ಇನ್ನೊಂದು, ಹಳ್ಳಿಗಳ ಕಡೆ ಏನು ದೊಡ್ಡ ತಲೆನೋವೇನು ಇರೋದಿಲ್ಲ. ಹಳ್ಳಿಗಳ ಕಡೆ ಬಂದ್ಬಿಟ್ಟು ಊರಲ್ಲಿ ಬಂದ್ಬಿಟ್ಟು ಬೇರೆಯವ್ರು ಯಾರಾದರೂ ಒಬ್ಬರು ಊರೊಳಗಡೆ ಬಂದ್ರೆ ಹೊಡೆಬಿಸಾಕ್ಬಿಡ್ತಾರೆ. ಊರಲ್ಲಿ ಯಾರೋ ವಸೂಲು ಬಂದ್ಬಿಟ್ಟು ಅಂತ ಹಳ್ಳಿಗಳಲ್ಲಿ ಬಿಡಲ್ಲ. ಹಳ್ಳಿಗಳಲ್ಲಿ ಏನೂ ಮಾಡೋಕ್ಕಾಗಲ್ಲ ಬಿಡಿ. ಬೇರೆ ಗ್ರಾಮ ಪಂಚಾಯತ್ ಇಯರ್ಸಲ್ಲಿ ಎಲೆಕ್ಷನ್ಸ್ ಬರುತ್ತೆ, ಇಲ್ಲಿ ಡಿಫ್ರೆಂಟ್ ಇಯರ್ಸಲ್ಲಿ ಎಲೆಕ್ಷನ್ ಬರುತ್ತೆ. ಆವಾಗ ಈಗ ಇವ್ರಿಗೆ ಏನು ಮಾಡೋದು? ನಾನೀಗ ಆಬ್ಜೆಕ್ಟಿವ್ ವೋಟರ್ಸ್ ಅಂತ ಹೇಳ್ತೀವಿ. ಆಬ್ಜೆಕ್ಟಿವ್ ವೋಟರ್ಸ್ ಅಂದರೆ ಫುಲ್ಲಿ ಶಿಫ್ಟೆಡ್, ಪಾರ್ಷಿಯಲಿ ಶಿಫ್ಟೆಡ್. ಪಾರ್ಷಿಯಲಿ ಶಿಫ್ಟೆಡ್ ಅಂದರೆ, ಈಗ ನನ್ನ ಮನೆ ಇದೆ,
ನಾನು ಯಾವ ವಾರಕ್ಕೆ ಒಂದ್ಸರಿ ಅಥವಾ ದಟ್ ಈಸ್ ಪಾರ್ಷಿಯಲಿ ಶಿಫ್ಟೆಡ್. ಪೂರ್ತಿ ನನ್ನ ಫ್ಯಾಮಿಲಿನೇ ಇರೋದಿಲ್ಲ. ಈಗ ನಾನೆಲ್ಲ ಚೆನ್ನೈಯಲ್ಲಿ ಇದ್ದೀನಿ. ಚೆನ್ನೈಯಲ್ಲಿ ಇದ್ದಾಗ ಯಾವಾಗಲೂ ಒಂದ್ಸರಿ ಓಟಿಗೆ ಬರ್ತೀನಿ. ಅಲ್ಲಿ ಸೇರ್ಸಿಲ್ಲ ಅಂತ ಹೇಳಿದ್ರೆ ಈ ಉಳಿಸ್ಕೋಕ್ಕೆ ನಮ್ಗೇನು ತಕರಾರಿಲ್ಲ. ಬಟ್ ಅಲ್ಲೂ ಇದ್ದರೆ ಅವರು ಇಲ್ಲಿ ಇರೋದು ಕಷ್ಟ ಆಗುತ್ತೆ. ಎಲ್ಲರೂ ಒಂದ್ ಕಡೆ ಅವನ ಜವಾಬ್ದಾರಿ. ಅದೇ ಮುಂದೆ ನನಗೆ ಇದು ಬೇಕು. ಅವ್ರು ಆ ವೋಟರ್ ಹಕ್ಕದು ಎಲ್ಲಿ ವಾಸ ಇರಬೇಕು ಅನ್ನೋದು ಆ ವೋಟರ್ ಹಕ್ಕು. ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ವೋಟ್ ಮಾಡಿದ್ದೀನಿ. ಹಿಂದೆ ವೋಟ್ ಮಾಡಿದ್ದೀನಿ ಅಂತ ಈಗ ನಾನು ಎನ್ರೋಲ್ ಮಾಡದೇ ಇದ್ರೆ ಈಗ ವೋಟ್ ಇರೋದು. ಮತ್ತೆ ನಾನು ಎನ್ರೋಲ್ ಮಾಡ್ಬೇಕು. 6 ವರ್ಷದಾಗ ಹಾಕಿದ್ದೆ ಇವಾಗ ಅದೇ ಅಂದ್ರೆ ಇವಾಗ ಇರೋದಿಲ್ಲ. ಈಗ ಮತ್ತೆ ಎನ್ರೋಲ್ ಮಾಡಿದ್ರೆ ಮಾತ್ರ ನಿಮ್ಗೆ ವೋಟ್ ಇರ್ತದೆ. ನೀನು ಗ್ರಾಜುಯೇಟೇ ಇರ್ಬೋದು, ನೀನ್ ಹಿಂದೆ ವೋಟು ಹಾಕಿರ್ಬೋದು. ಈಗ ನೀನ್ ಫ್ರೆಶ್ ಆಗಿ ಎನ್ರೋಲ್ ಮಾಡಿಲ್ಲ ಅಂದ್ರೆ ವೋಟ್ ಇರೋದು ಅಷ್ಟೇ. ಇದು ಈಗ ಪ್ರತಿಯೊಬ್ಬ ವೋಟರ್ ಕೂಡ ಸರ್ ನಮಗೆ ಕೇಳಿ ಸ್ಪಷ್ಟವಾಗಿ ಹೇಳ್ತಾರೆ, ಸಿದ್ದರಾಮಯ್ಯ ವೋಟು ಇರೋದಿಲ್ಲ, ನನ್ನ ಓಟು ಇರೋದಿಲ್ಲ ನಾನು ಎನ್ರೋಲ್ ಮಾಡಿಲ್ಲ ಅಂದ್ರೆ. DK ಶಿವಕುಮಾರ್ ಅಂದ್ರೆ ಯಾರು CM ಆಗಿರ್ಬೋದು, ನಾವು ಎನ್ರೋಲ್ ಮಾಡಿದ್ರೆ ನಾವು ಓಟ್ ಇರೋದು, ನಾವು ಎನ್ರೋಲ್ ಮಾಡ್ಬೇಕಷ್ಟೇ. ಆಗ ಅದು ನಿಮ್ದು ಬಹಳ ದೊಡ್ಡ ಜವಾಬ್ದಾರಿ ಅಂತಂದ್ರೆ ಯಾರು BL ಹೋಗ್ಲಿರ್ತಾರೆ ಅವ್ರದ್ದೇ ಬಹಳ ದೊಡ್ಡ ಜವಾಬ್ದಾರಿ. ಅವ್ರು